ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣದಲ್ಲಿ ನಡೆದ ರನ್ನ ವೈಭವವು ಅದ್ದೂರಿಯಾಗಿ ಏನೋ ತೆರೆ ಕಂಡಿತು. ಆದರೆ ಜಾನಪದ ಕಲಾವಿದರು ಮಾತ್ರ ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಲನಚಿತ್ರ ನಟಿ ರಚಿತಾರಾಮಿಗೆ ಪ್ರಮುಖ ವೇದಿಕೆಗೆ ಬಂದು ಕೈಬೀಸಿ ಹೋಗುವುದಕ್ಕೆ ಲಕ್ಷಾಂತರ ರೂಪಾಯಿಗಳ ಸಂಬಳ ನೀಡಿದ್ದಾರೆ. ಆದರೆ ಸ್ಥಳೀಯ ಜಾನಪದ ಕಲಾವಿದರಿಗೆ ಮಾತ್ರ ತಾರತಮ್ಯ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಜಾನಪದ ಕಲಾವಿದಾಗಿರುವಂಥ ಶಹನಾಯಿ ವಾದಕ ಬಸವರಾಜ್ ಭಜಂತ್ರಿ ಅವರ ತಂಡಕ್ಕೆ ಜಿಲ್ಲಾಡಳಿತ ಕೇವಲ 5,000 ರೂಪಾಯಿಗಳು ಮಾತ್ರ ನೀಡಿದ್ದಾರೆ. ಇದರಲ್ಲಿ ವಾಹನ ತೆಗೆದುಕೊಂಡು ಬಂದ ವೆಚ್ಚವೇ 3,000 ರೂಪಾಯಿಗಳು ಆಗುತ್ತದೆ. ಕೇವಲ 2,000 ರೂಪಾಯಿಗಳು ಮಾತ್ರ ಉಳಿಯುತ್ತದೆ. ನಿಮ್ಮ ಹಣವನ್ನು ಬೇಡ ಎಂದು ಚೆಕ್ ವಾಪಸ್ಸು ನೀಡಿ ಬಸವರಾಜ್ ಭಜಂತ್ರಿ ಅವರು ಬಂದಿರೋ ಬಗ್ಗೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ವಿಧಾನ ಪರಿಷತ್ತಿನ ಶಾಸಕರಾದಂಥ PH ಪೂಜಾರ್ ಸಹ ಅಸಮಾಧಾನ ವ್ಯಕ್ತಪಡಿಸಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಇಂಥ ಕಲಾವಿದರಿಗೆ ಸೂಕ್ತ ಸಂಭಾವನೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದರ ಜೊತೆಗೆ ಜಾನಪದ ಕಲಾವಿದರಾಗಿರುವಂಥ ಬಸವರಾಜ ಭಜಂತ್ರಿ ಸಹ ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು ಹೀಗೆ. ಒಬ್ಬ ಒಳ್ಳೆಯ ಸುಶ್ರಾವ್ಯ ಕಲಾವಿದರು, ಶಾಸ್ತ್ರೀಯ ಸಂಗೀತಗಾರರಾಗಿ ಇವತ್ತೊಂದು ಬೆಳಗ್ತಾ ಇದ್ದಾರೆ. ಅವರಿಗೆ ಯೋಗ್ಯ ಸಂಭಾವನೆ, ಗೌರವ ನೀಡಬೇಕಾದಂಥದ್ದು ಆಡಳಿತ ವ್ಯವಸ್ಥೆಯ ಕರ್ತವ್ಯ ಆಗಿತ್ತು. ಆ ಲೋಪವನ್ನು ತಕ್ಷಣ ಸರಿಪಡಿಸಬೇಕು ಅನ್ನುವಂಥ ಒತ್ತಾಯ ನಾನು ಮಾಡ್ತಾ ಇದ್ದೇನೆ. ಸ್ಥಳೀಯ ಕಲಾವಿದರಿಗೆ ಗುರುತಿಸಿ ಗೌರವಿಸುವಂಥ ಆ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಎಲ್ಲೆಲ್ಲಿ ತಮಿಳುನಾಡು, ಆಂಧ್ರ ಎಲ್ಲೆಲ್ಲಿ ಜನರನ್ನು ಕೂಡ ಕಲಾವಿದರನ್ನು ಕರೆಸಿ ಗೌರವಿಸಿದ್ದು ಅಭಿಮಾನ ಸಂಗತಿ. ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕಾಗಿತ್ತು. ರನ್ನ ನಮ್ಮ ನಾಣ್ಯವನ್ನು, ನಮ್ಮ ಜಿಲ್ಲೆಯವನು. ಇಂಥ ಸಂದರ್ಭದಲ್ಲಿ ಸನಾದಿ ಅಪ್ಪಣ್ಣನ ವಂಶಸ್ಥರಾದ ಒಳ್ಳೆಯ ಕಲಾವಿದರು, ಪ್ರಶಸ್ತಿ ಪಡೆದಂಥವರು, ಅಂಥವರಿಗೆ ಏನಾದಂಥ ಲೋಪದೋಷಗಳನ್ನು ಸರಿಪಡಿಸಿ ಗೌರವಿಸುವಂಥದ್ದು ಮಾಡಬೇಕನ್ನುವಂಥ ಒಂದು ವಿನಂತಿ ಜಿಲ್ಲಾಡಳಿತಕ್ಕೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಮಾಡ್ತಾಯಿದ್ದೇನೆ. ತಕ್ಷಣ ಮಾಡಬೇಕನ್ನುವಂಥ ಒತ್ತಾಯ ಕೂಡ ಈ ಹಿನ್ನೆಲೆಯಲ್ಲಿ ನಾನು ಮಾಡ್ತಾಯಿದ್ದೇನೆ. ಚಾರ್ಜ್ ಏನು, ಅದಕ್ಕೆ ಕಲಾವಿದರಿಗೆ ಏನು ಬೆಲೆನೇ ಇಲ್ಲ. ಇದು ರನ್ ವೈಭವದಲ್ಲಿ ಕಾರ್ಯಕ್ರಮಕ್ಕೆ ಏನಾದರೂ ಇದು ಗೌರವ ಬರುವಂಗೆ ನಾವು ಮಾಡಿದ್ದೀವಿ ಕೆಲಸ. ಆದರೆ ಕಡಿಮೆ ಇದ್ದರೆ ಇದಷ್ಟು ನಮ್ಮ ಕಲಾವಿದರದಷ್ಟು ದೇಣಿಗೆ ತೊಗೊಂಡ್ಬಿಡ್ರಿ ಅಂತ ರನ್ ಉತ್ಸವಕ್ಕೆ ಬಳಸ್ಬೋರಿ ಅಂತ ಹೇಳಿ ತಿಳ್ಕೊಂಡು 5,000 ರೂಪಾಯಿ ಚೆಕ್ಕನ್ನು ಕೊಟ್ಟು ಕೂಡಲೇ ಅವ್ರು ಏನು ಮಾಡಿದರು, ಏನೂ ಮಾತಾಡಲಿಲ್ಲ, ತೊಗೊಂಡು ಬಿಟ್ಟರು. ಈಗ ನಂತರ ಹೇಳ್ತಾರೆ ಅವರು, ಇವತ್ತು ಹೇಳ್ತಾರೆ, ನಾನು ಅವತ್ತು ಅಂದೆ ಏನಂತ, ನೀನು ಕೊಟ್ಟು ಹೋಗು, ನಾವು ಅದನ್ನು ವಿಚಾರಣೆ ಮಾಡಿ ನಿಮಗೆ ಏನಾರ ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಹೇಳ್ತಾರೆ. ಅವತ್ತೇನು ಹೇಳಿಲ್ಲ, ಅವರು ಗದ್ದಲದಾಗಿದ್ದರೆ ನಾವು ಹೇಳಿದ ಕೂಡಲೇ ಸುಮ್ಮನೆ ತೊಗೊಂಡ್ಬಿಟ್ರು. ಈ ರೀತಿ ನಮ್ಗೆ ಅಷ್ಟೇ ಅಲ್ಲ, ನಮ್ಮ ನಾಡಿನ ಎಲ್ಲ ಕಲಾವಿದರಿಗೆ 10-12 ಜನ ಸರಿಯಾಗಿ ಗೌರವಧನ ಕೊಟ್ಟಿಲ್ಲ. ಅದಕ್ಕೆ ಇನ್ನು ಮುಂದಾದರೂ ಯಾವುದೇ ಕಾರ್ಯಕ್ರಮ ಆಗಲಿ ಗೌರವಧನ ಕೊಟ್ಟು ಇಂಥ ಸಾಂಸ್ಕೃತಿಕ ಉತ್ಸವವನ್ನು ಬೆಳೆಸ್ಬೇಕಂತ ಹೇಳಿ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದಲ್ಲಿ ಆರಾಧ್ಯ ದೈವ ಲೋಕೇಶ್ವರ ಜಾತ್ರೆ ನಿಮಿತ್ತ ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಮಹಾರಥೋತ್ಸವ ಜರುಗಿತು. ಭಕ್ತರು ಹರ್ ಹರ್ ಮಹಾದೇವ್ ಎಂದು ಜೈಕಾರ ಹಾಕುತ್ತಾ ರಥೋತ್ಸವ ಎಳೆದು ಸಂಭ್ರಮಿಸಿದರು. ಲೋಕೇಶ್ವರ ದೇವಸ್ಥಾನದಿಂದ ಆರಂಭವಾದ ರಥೋತ್ಸವ ಬೆಳಗಾವಿ ರಾಯಚೂರು ರಾಜ್ಯ ಹೆದ್ದಾರಿ ರಸ್ತೆಯ ಮೇಲೆ ರಥ ಸಾಗುತ್ತಿದ್ದಂತೆ ಭಕ್ತರು ಉತ್ತತ್ತಿ, ಬಾಳೆಹಣ್ಣು, ಹೂಗಳನ್ನು ಎಸೆದು ಭಕ್ತಿಯಿಂದ ನಮಸ್ಕರಿಸಿದರು. ಯುವಕರು, ಊರಿನ ಹಿರಿಯರು ರಥದ ಹಗ್ಗ ಎಳೆಯುವ ಮೂಲಕ ಭಕ್ತಿ ಸಮರ್ಪಿಸಿದರೆ ರಥೋತ್ಸವವು ಬಸ್ ನಿಲ್ದಾಣ ಹತ್ತಿರ ಇರುವ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿ
ಮರಳಿ ದೇವಸ್ಥಾನ ಹತ್ತಿರ ಬರುತ್ತಿದ್ದಂತೆ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಬಾಗಲಕೋಟೆಯ ನವನಗರದಲ್ಲಿರುವಂಥ ರಸ್ತೆ ಸಾರಿಗೆ ಸಂಸ್ಥೆಯ 2ನೇ ಹೊಸ ಘಟಕದ ನಿರ್ಮಾಣವಾಗಿ 1 ವರ್ಷ ಕಳೆಯುತ್ತಾ ಬಂದರೂ ಇನ್ನೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಮುಳುಗಡೆ ಆಗಿರುವ ಬಾಗಲಕೋಟೆ ನಗರ ಸುಮಾರು 10ರಿಂದ 15 ಕಿಲೋಮೀಟರ್ ವಿಸ್ತಾರಗೊಂಡಿದೆ. ಜನತೆಗೆ ಉತ್ತಮ ಸಾರಿಗೆ ಸೌಲಭ್ಯ ನೀಡುವ ಹಿನ್ನೆಲೆಯಲ್ಲಿ 2 ಘಟಕಗಳ ಅವಶ್ಯಕತೆ ಇತ್ತು. ಈ ಹಿನ್ನೆಲೆಯಲ್ಲಿ ಸುಮಾರು 7 ಕೋಟಿ ವೆಚ್ಚದಲ್ಲಿ ನವನಗರದಲ್ಲಿ ನೂತನ ಘಟಕ ಪೂರ್ಣಗೊಂಡಿದ್ದರೂ ಇನ್ನೂ ಉದ್ಘಾಟನೆ ಮಾಡುತ್ತಿಲ್ಲ. ಹೊಸ ಘಟಕ ಪ್ರಾರಂಭ ಮಾಡಿದರೆ ನಗರಕ್ಕೆ ಸಾರಿಗೆ ನೀಡಲು ಅನುಕೂಲವಾಗುತ್ತದೆ. ಈ ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಜನವರಿ 2020ರಿಂದ 38ನೇ ತಿಂಗಳ ವೇತನ ಬಾಕಿ ಹಣವನ್ನು ನೀಡಬೇಕು ಹಾಗೂ ಜನವರಿ 2024ರಿಂದ ಹೊಸ ವೇತನ ಒಪ್ಪಂದದ ಮಾತುಕತೆ ಪ್ರಾರಂಭ ಮಾಡುವಂತೆ ಸಾರಿಗೆ ಇಲಾಖೆಯ ಸಚಿವರಿಗೆ ಸಂಸ್ಥೆಯ ಮುಖಂಡರು ಹಾಗೂ ಇತರರು ಮನವಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲಕೋಟೆ ವಿಭಾಗದ ನವನಗರದಲ್ಲಿ ಒಂದು ಹೊಸ ಘಟಕ ಪ್ರಾರಂಭವಾಗಿದೆ. ಅದು ರೆಡಿಯಾಗಿ 1 ವರ್ಷ ಆಯಿತು. ಅದು ಪ್ರಾರಂಭ ಮಾಡಿರಿ ಅಂಥೇಳಿ ಮೊನ್ನೆ ಸಾರಿಗೆ ಸಚಿವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ. ಆ ಮನವಿಯನ್ನು ನಮ್ಮ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾವು ಕೊಟ್ಟಿದ್ದೇವೆ. ಆದಷ್ಟು ಬೇಗನೆ ಆ ಡಿಪೋ ಪ್ರಾರಂಭವಾಗಬೇಕಂತೇಳಿ ಮಾನ್ಯರಲ್ಲಿ ನಾವು ಮನವಿ ಮಾಡಿದ್ದೇವೆ. ಅದರಿಂದ ಏನು ಅನುಕೂಲ? ಅದರಿಂದ ಸಾರ್ವಜನಿಕರಿಗೆ ಬಹಳ ಉಪಯೋಗ ಆಗ್ತದೆ. ಈ ಮುಳುಗಡೆ ಆದ ತಕ್ಷಣ ಸಾಕಷ್ಟು ಹಳ್ಳಿಗಳು ಬಾಗಲಕೋಟೆಗೆ ಶಿಫ್ಟ್ ಆಗಿ ಒಂದು 15-20 ಕಿಲೋಮೀಟರ್ವರೆಗೆ ಸರೌಂಡಿಂಗ್ ಪ್ರಯಾಣಿಕರಿಗೆ ಅನಾನುಕೂಲ ಆಗ್ತಾಯಿದೆ. ಆ ಒಂದು ಘಟಕ ಆಯ್ತಂದ್ರೆ ಎಲ್ಲರಿಗೂ ಏನದು ಪ್ರಯಾಣಿಸಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಸಾರಿಗೆ ನೌಕರರ ಜಂಟಿ ಹೋರಾಟ ಸಮಿತಿಯಿಂದ ಇವತ್ತು ಸಾರಿಗೆ ಸಚಿವರಿಗೆ ಮನವಿ ಕೊಟ್ಟೇವೆ. 1/1/20ರಿಂದ ವೇತನ ಪರಿಷ್ಕರಣೆ ಮಾಡಿದ್ದಾರೆ. 38 ತಿಂಗಳ ಬಾಕಿ ಉಳಿದಿದೆ, ಬಾಕಿ ಹಣ ಕೊಟ್ಟಿಲ್ಲ. ಆಮೇಲೆ 1/1/24ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು, ಅದನ್ನು ಮಾಡಿರಿ ಅಂತ ಒತ್ತಾಯ ಮಾಡಿದ್ದೀವಿ. ಜೊತೆಗೆ ಇಲ್ಲಿ 2ನೇ ಘಟಕ ಕಟ್ಟಿದ್ದಾರೆ. 1 ವರ್ಷ ಆಯಿತು, ಅದನ್ನು ಓಪನಿಂಗ್ ಮಾಡಿಲ್ಲ. ಅದನ್ನು ಓಪನಿಂಗ್ ಮಾಡಬೇಕು ಅಂತ ಈ ಮಾರ್ಚ್ ಅನ್ನೋದರಲ್ಲಿ ಓಪನಿಂಗ್ ಮಾಡ್ಕೊಂಡು ಕೇಳ್ಕೊಂಡಿದ್ದೀವಿ. ಹಾಗೆ ಬೆಳಗಾವಲ್ಲಿ ನಮ್ಮ ಚಾಲಕ ನಿರ್ವಾಹಕರ ಮೇಲೆ ಹಲ್ಲೆ ಆಗಿದೆ. ಮರಾಠಿ ಪುಂಡರಿಂದ ಹಲ್ಲೆ ಆಗಿದೆ. ಆ ಹಲ್ಲೆಗೆ ಶಿಕ್ಷೆ ಆಗಬೇಕು ಅವರಿಗೆ, ಮತ್ತು ಚಾಲಕ ನಿರ್ವಾಹಕರಿಗೆ ಭದ್ರತೆ ಕೊಡಬೇಕು ಅಂಥೇಳಿ ನಾವು ಇವತ್ತು ಸಾರಿಗೆ ಸಚಿವರನ್ನ ಮನವಿ ಮಾಡ್ಕೊಂಡು